ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ವಿಸಿಟ್ ಮಾಡಿರೋದು ನಮ್ಮ ಘಾಟಿ ಸುಬ್ರಹ್ಮಣ್ಯ ಸ್ನೇಹಿತರೆ. ಘಾಟಿ ಸುಬ್ರಹ್ಮಣ್ಯದಲ್ಲಿ 2025ನೇ ಸಾಲಿನ ದನಗಳ ಜಾತ್ರೆ ನಡೀತಾ ಇದೆ. ಯಾರೆಲ್ಲ ಯಳಂತ್ರ ಸುತ್ತಮುತ್ತ ದೊಡ್ಡಬಳ್ಳಾಪುರ ಆಗಿರ್ಬೋದು, ದೇವನಹಳ್ಳಿ ಆಗಿರ್ಬೋದು, ಹೊಸಕೋಟೆ ಆಗಿರ್ಬೋದು, ಈ ಸರೌಂಡಿಂಗ್ಸ್ ಅಲ್ಲಿ ಯಾರೇ ಇದ್ರು ಬಂದ್ಬಿಟ್ಟು ವಿಸಿಟ್ ಮಾಡಿ. ಇದು ಎಕ್ಸಾಕ್ಟ್ ಆಗಿ ಎಲ್ಲಪ್ಪ ಅಂತಂದ್ರೆ ನಿಮ್ಗೆ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ರೋಡ್ ಅಲ್ಲೇ ನಿಮ್ಗೆ ಇದು ಜಾತ್ರೆ ನಡೀತಾ ಇದೆ. ಬನ್ನಿ ಹಾಗಿದ್ರೆ ಈ ವರ್ಷದ ದನಗಳ ಜಾತ್ರೆಯಲ್ಲಿ ನಮ್ಗೆ ಯಾವ್ಯಾವ ರೀತಿಯ ಹಳ್ಳಿಕಾರ್ ತಳಿಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಜಾತಿಯ ನಮಗೆ ಹಸುಗಳು ನಮಗೆ ನೋಡುತ್ತಿರ್ತವೆ. ಸೊ ಅದ್ರ ಬಗ್ಗೆ ಪ್ರತಿಯೊಂದರ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮ್ದು ಹೊಸಕೋಟೆ ತಾಲೂಕು, ನಂದಗುಡಿ ಹೋಬಳಿ, ಬೆಂಗಳೂರು ಜಿಲ್ಲಾ. ನಮ್ದು ಡಿ ಶೆಟ್ಟಿಹಳ್ಳಿ ಸರ್. ನಮ್ದು ಹಳ್ಳಿಕಾರು ಒಂದೇ. ನಮ್ದು 1 ಲಕ್ಷದಿಂದ 5 ಲಕ್ಷವರೆಗೂ ಇರ್ಲಿ. ಇಲ್ಲೇ ಇರ್ತೀರಿ. ಇಲ್ಲ ಸರ್, ಬುಧವಾರ ಗುರುವಾರ 8 ದಿವಸ ಜಾತ್ರೆ. 8180881610. ನಮ್ಮದು ದೇವನಹಳ್ಳಿ ತಾಲೂಕು ಹತ್ರ ಚನ್ನರಾಯಪಟ್ಟಣ. ನಾವು ಸುಮಾರು 40 ವರ್ಷದಿಂದ ಹಳ್ಳಿಕಾರು ಓರಿಯನ್ನು ಸಾಕ್ತಾ ಇದ್ದೀರಿ. ನಮ್ಮ ತಾತ ಅವ್ರ ಕಾಲದಿಂದನೂ ನಾವು ಅದನ್ನೇ ಫಾಲೋ ಮಾಡಿಕೊಂಡು ಹಳ್ಳಿಕಾರು ತಳಿಯನ್ನು ಅಭಿವೃದ್ಧಿಪಡಿಸ್ಕೊಂಡು ನಮ್ಮ ರೈತರಿಗೆ ಹಳ್ಳಿಕಾರೇ ಬಹುಮುಖ್ಯವಾಗಿರುತ್ತದೆ. ಆದ್ದರಿಂದ ಅದನ್ನು ಬಿಡಬಾರ್ದು, ಕೈ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಸಾಕೊಂಡು ಅದನ್ನ ಪೋಷಣೆ ಮಾಡ್ಕೊಂಡು ಮನೆಯಲ್ಲಿ ತಂದೆ ತಾಯಿಗಳು ಯಾವ ಥರ ಇರ್ತಾರೋ ಅವ್ರು ಯಾವ ಥರ ನೋಡ್ಕೊಬೇಕು ಅದೇ ಥರನೇ ನಾವು ಹಳ್ಳಿಕಾರದ ಸುಮ್ಮನೆ ಎತ್ತುಗಳನ್ನ ಮೇಯಿಸ್ತಾ ಇದ್ದೀರಿ, ಸಾಕ್ತಾ ಇದ್ದೀರಿ. ಇದು ನಾವು ತಗೊಂಬಂದಿರೋದು 1,85,000 ಸ್ಟಾರ್ಟಿಂಗ್ ನಾವು ತಂದಿರೋದು. 1,85,000 ತಗೊಂಬಂದಿದ್ದೀರಿ. ಈಗ ನಮಗೆ ಈ ಕಾಲದಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಇದೆ. ಆದ್ದರಿಂದ ನಮಗೆ ಅದರಿಂದಲೇ ಲಾಭ ಎಷ್ಟು ಅಂತ ಏನಿಲ್ಲ, ಸಾಕ್ತೀರಿ. ಅದರಲ್ಲೇ ಎಷ್ಟು ಲಾಭ ಅಂತ ನಾವು ಕನ್ಸಿಡರ್ ಮಾಡಲ್ಲ. ನಮಗೆ ಗಿಟ್ಟಿದ ಬೆಳೆಗೆ ನಾವು ಮಾರ್ತೀರಿ. ಹಾಂ, ಏನು 8 ದಿನ ಜಾತ್ರೆ ಏನಿರುತ್ತೋ ನಾವು ಜಾತ್ರೆ ಮುಗಿಗಂಟೆ ಇದ್ದು ವರ್ಷ ಬರ್ತಾ ಇರ್ತೀರಿ. 8 ದಿನ ಇದ್ದು ಹೋಗ್ತೀರಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಿ, 9916197704. ಅಣ್ಣ, ನಾವು ರವೆ ಬೂಸ, ಹಿಂಡಿ, ಜೋಳದ ನುಚ್ಚು ಎಲ್ಲ ಧಾನ್ಯಗಳು ಮಿಕ್ಸ್ ಮಾಡಿ ಬೆಳಗ್ಗೆ ಸಂಜೆ 2 ಟೈಮ್ ಕೊಡ್ತೀವಿ ಸರ್. ಎಲ್ಲ ಮೇಂಟೈನ್ ಮಾಡ್ಬೋದು. ಈ ಜಾತಿಯಲ್ಲಿ ಏನು ಯಾವುದು ರೇಷಾಗಿ ಏನು ಬಿಹೇವ್ ಮಾಡಲ್ಲ. ನಾವು ಹೆಂಗೆ ಅವನ್ನ ಸಾಕಾಣಿಕೆ ಮಾಡ್ತೀರೋ ಅದೇ ಥರ ನಮಗೆ ಅಡ್ಜಸ್ಟ್ ಆಗುತ್ತೆ ಇವೆಲ್ಲ. ಹೆಸರೇನು ಸರ್? ನಮ್ಮ ಹೆಸರು ರಾಕೇಶ್ ಅಂತ. ಎಲ್ಲಿಂದ ಬಂದಿರೋದು? ನಾವು ರಾಜನಗುಂಟೆ ಅಗ್ರಹಾರ. ಹೌದಾ? ನೀವು ಜಾತ್ರೆ ಮುಗಿಯೋರಿಗೆ ಇಲ್ಲೇ ಇರ್ತೀರಾ? ಸರ್, ಒಟ್ಟು ಒಂದು 8 ದಿನ ನಡೆಯುತ್ತೆ. 18ನೇ ತಾರೀಕುವರೆಗೂ ಇರ್ತೀರಿ. ಇವತ್ತು ಬೆಳಗ್ಗೆ ಬಂದ್ರೆ. ಹೌದಾ? ನಿಮ್ಮ ಹತ್ರ ಒಟ್ಟು ಎಷ್ಟು ಜೊತೆ ಹಳ್ಳಿಕಾರ್ ತಳಿ ಇದೆ? ಸರ್, ಒಂದೇ ಜೊತೆ ಇರುತ್ತೆ. ನಿಮ್ಗೆ ಏನಾರು ಇದು ಹಳ್ಳಿಕಾರ್ ಏನಾರು ಮರಿ ಏನಾರು ಬೇಕು ಅಂತಂದ್ರೆ ನೀವು ಅದನ್ನ ಸೇಲ್ ಮಾಡ್ತೀರಾ? ಆ ತರ ಏನಾರು? ಸರ್, ಇದು ಗಂಡು ಎತ್ತು ಇವು. ಸರಿ. ನಾವು ಫಸ್ಟ್ ಕರು ಕಟ್ತಾ ಇದ್ರಿ. ಸರಿ, ಆಯ್ತು. ಹಾಲಲ್ಲಿ ಕರು ಕಟ್ತಾ ಇದ್ರಿ. ಸರಿ. ಅಲ್ಲಿ ಸ್ಟೇಜ್ ಬರಕ ಮಾರಾಕ್ ಬಿಡದೆ. ಈಗ ದೊಡ್ಡದಿದೆ. ಫಸ್ಟ್ 120 ನಾವೇ ತಂದು 120 ಕೂಟ ಮಾಡಿರೋದು. ಹೌದಾ? ಅದೇ ಅಂದ್ರೆ ಇವಾಗ ಇದನ್ನ ಎಷ್ಟು ಮಾರ್ತಾ ಇದ್ದೀರಾ? ಸರ್, ನಾವ್ ಇನ್ನ ಪ್ರೈಸ್ ಇವತ್ತು ಮಾಡ್ತೀವಿ. ಯಜಮಾನ್ರು ಬರ್ತಾರೆ ಈಗ. ಹೌದಾ? ನಮ್ ತಾತವ್ರು ಬರ್ತಾರೆ. ಏನಾದ್ರು ಹೋರಿ ಎತ್ತಿರಲ್ಲಿ ಏನಾದ್ರು ಬೇಕಾದ್ರೆ ನಿಮ್ಮನ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡೋದು? ಸರ್, ನಮ್ಮ ಮೊಬೈಲ್ ನಂಬರ್ ಕಾಲ್ ಮಾಡಿದ್ರೆ ನಾವು. ಮೊಬೈಲ್ ನಂಬರ್ ಹೇಳಿ ಸರ್. ಸರ್, ನಮ್ಮ ಮೊಬೈಲ್ ನಂಬರ್ 9902150744. ಊಟ ಎಲ್ಲ ಏನೇನು ಹಾಕ್ತೀರಾ? ಸರ್, ಇದಕ್ಕೆ ತಿಂಡಿ ಬಂದು ಬೆಳಗ್ಗೆ ಬಂದು ರವೆ ಬೂಸ, ಚಕ್ಕೆ ಬೂಸ, ಕಡಲೆ ಒಟ್ಟು, ಜೋಳ ನುಚ್ಚು. ಸರಿ. ಬೆಳಗ್ಗೆ ಸರಿ. ಅಂದ್ರೆ ಒಂದು 7:30-8 ಗಂಟೆ ಕೊಡ್ತೀರಿ. ತಿರುಗಿ ಮಧ್ಯಾಹ್ನ ಗಂಜಿ ಮಾಡಿರ್ತೀವಿ, ಪಾಯಸ. ಸರಿ. ಜೋಳ ತಿರ್ಗ ರವೆ ಪಾಯಸ ಮಾಡಿರ್ತೀರಿ ಬೇಯಿಸ್ಬಿಟ್ಟು, ಅದು ಮಧ್ಯಾಹ್ನ ಕೊಡ್ತೀರಿ. ತಿರ್ಗಿ ಸಂಜೆ ಸೇಮ್ ತಿಂಡಿ. ಬೆಳಗ್ಗೆ ತಿಂಡಿ ಕೊಟ್ಟಿದ್ದಾದ್ಮೇಲೆ ಪಪ್ಪಾಯ ಕೊಡ್ತೀನಿ. ಪಪ್ಪಾಯ ಕೊಡ್ತೀರಾ? ಒಂದೊಂದು ಇದಕ್ಕೊಂದು ಪಪ್ಪಾಯ, ಅದಕ್ಕೊಂದು ಪಪ್ಪಾಯ. ಯಾರು ಬೇಕಾದ್ರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಜಾಸ್ತಿ ಮೇಂಟೆನೆನ್ಸ್ ಏನ್ ಮೇಂಟೆನೆನ್ಸ್ ಏನಿಲ್ಲ ಸರ್. ಅವರು ಸಾಕಷ್ಟು ಅವ್ರ ಖುಷಿ ಮೇಲೆ ಇದು. ಹೌದು. ಅವ್ರು ಇನ್ನೂ ಸ್ವಲ್ಪ ಬೇಗ ಚೆನ್ನಾಗಿ ಬರ್ಬೇಕು, ಇನ್ನೂ ಸ್ವಲ್ಪ ಇದು ಬರ್ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಹಾಲು ಮೊಸರು ಕೊಡ್ತಾರೆ, ಬೆಣ್ಣೆ ಕೊಡ್ತಾರೆ, ಆತರ. ಅಂದ್ರೆ ಏನೋ ಬೇರೆ ಏನೋ ತರಕಾರಿ ಆತರ ಏನಾರು ಹಾಕ್ತಾರ? ಸರ್, ಬಾಳೆಹಣ್ಣು ಕೊಡ್ತಾರೆ, ಪರಂಗಿ ಕೊಡ್ತಾರೆ, ಅನಾನಸ್ ಕೊಡ್ತಾರೆ. ತರಕಾರಿಯಲ್ಲಿ ಸೌತೆಕಾಯಿ ಮೇನ್ ಅದೇ ಸೌತೆಕಾಯಿ ಕೊಡ್ತಾರೆ. ಡೈಜೆಸ್ಟ್ ಚೆನ್ನಾಗುತ್ತೆ ಅಂತ. ಸೋಮತ್ನಹಳ್ಳಿ ಹಳ್ಳಿಕಾರು 5 ಜೊತೆ ಎತ್ತು ನಮ್ಮವು. 1 ಲಕ್ಷದಿಂದ 2.5 ಲಕ್ಷ ಹೊಂಟವು. ಎಷ್ಟು ವರ್ಷದ ಎತ್ತುಗಳೈತಣ್ಣ? ಚಿಕ್ಕ ಸ್ಟಾರ್ಟಿಂಗ್ ಅಂದ್ರೆ 70,000 ತನಿಂದ ಇವಾಗ 2.5 ಲಕ್ಷ ಇರ್ತೀರಿ. ಮಂಗಳವಾರ ಬುಧವಾರವರೆಗೂ ಇರ್ತೀವಿ ನಾವು. 99 00 84 39
69. ಸ್ನೇಹಿತರೆ, ಪ್ರತಿ ವರ್ಷ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಬಂದು ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ನಡೆಯುತ್ತೆ. ಆದರೆ ಈ ವರ್ಷ ಬಂದು ಡಿಸೆಂಬರ್ 10ನೇ ತಾರೀಕಿಂದ ಡಿಸೆಂಬರ್ 18ನೇ ತಾರೀಕು ನಡೀತದೆ ಸ್ನೇಹಿತರೆ. ಈ ವರ್ಷ 8 ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ. ಇದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ನಮಗೆ ಇದು ನೋಡೋ ಸಿಗುತ್ತೆ ಸ್ನೇಹಿತರೆ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಇದೇ ರೀತಿ ದನಗಳನ್ನು ಕಟ್ಟಿ ಅದನ್ನು ಮಾರಾಟ ಮಾಡ್ತಾರೆ. ನೀವೆಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸುಮಾರು ಸಂಖ್ಯೆಯಲ್ಲಿ ನಿಮಗೆ ಹಳ್ಳಿಕಾರ್ ಹೋರಿಗಳಾಗಿರ್ಬೋದು, ಎತ್ತುಗಳಾಗಿರ್ಬೋದು ನಮಗೆ ನೋಡೋಕೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ನಮ್ಮ ಘಾಟಿ ಸುಬ್ರಹ್ಮಣ್ಯ ಸುತ್ತಮುತ್ತಲಿನ ಪ್ರದೇಶ ಅಂದರೆ ಚಿಕ್ಕಬಳ್ಳಾಪುರ ಆಗಿರ್ಬೋದು, ದೊಡ್ಡಬಳ್ಳಾಪುರ ಆಗಿರ್ಬೋದು, ಯಲಹಂಕ ಆಗಿರ್ಬೋದು, ದೇವನಹಳ್ಳಿ ಆಗಿರ್ಬೋದು, ಹೊಸಕೋಟೆ ಆಗಿರ್ಬೋದು, ಮತ್ತು ವಿಜಯಪುರ ಆಗಿರ್ಬೋದು, ರಾಜನಕುಂಟೆ, ಯಲಹಂಕ ಮತ್ತು ಸಿನ್ನಾಯ್ತಳ್ಳಿ, ಹೀಗೆ ಸುಮಾರು ಸುತ್ತಮುತ್ತಲಿನ ಹಳ್ಳಿಗಳಾಗಿರ್ಬೋದು, ಸುತ್ತಮುತ್ತಲಿನ ಜಿಲ್ಲೆಗಳಾಗಿರ್ಬೋದು, ಹೀಗೆ ಸುಮಾರು ಜನ ರೈತರು ಸ್ನೇಹಿತರೆ ಬೇರೆ ಬೇರೆ ಕಡೆಗಳಿಂದ ಅವರು ಸಾಕಿರುವಂತಹ ಹಳ್ಳಿಕಾರ್ ಹೋರಿ ಮತ್ತು ಎತ್ತುಗಳನ್ನು ತೊಗೊಂಡು ಅವರು ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆಗೆ ವಿಸಿಟ್ ಮಾಡಿರ್ತಾರೆ ಸ್ನೇಹಿತರೆ. ಹಾಗೆ ಘಾಟಿ ಸುಬ್ರಹ್ಮಣ್ಯ ಸುತ್ತಮುತ್ತಲಿನ ಪ್ರದೇಶ ಅಂತ ನೋಡೋದಾದರೆ ನಮಗೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ಯಲಹಂಕ ಈ ಥರ ಸುಮಾರು ಪ್ರದೇಶಗಳಿಂದ ರೈತರು ಹೋಗಿರ್ತಾರೆ. ಪಬ್ಲಿಕ್ ನೀವು ಹೋಗಿ ವಿಸಿಟ್ ಮಾಡಿ ಒಂದ್ಸಲಿ. ನಿಮ್ಗೇನಾದ್ರು ಹಳ್ಳಿಕಾರ್ ಹೋರಿ ಮತ್ತು ಎತ್ತು ಸಾಕೋದ್ರಲ್ಲಿ ನಿಮ್ಗೇನಾದ್ರು ಆಸಕ್ತಿ ಇತ್ತಂತಂದರೆ ನಿಮ್ಗೆ ಇದು ಒಳ್ಳೆ ಆಪ್ಷನ್ ಆಗುತ್ತೆ ಸ್ನೇಹಿತರೆ. ಅಷ್ಟು ವೆರೈಟೀಸ್ ಆಫ್ ಹಳ್ಳಿಕಾರ್ ತಳಿಗಳು ನಿಮಗೆ ಇಲ್ಲಿ ನೋಡೋಕೆ ಸಿಗ್ತವೆ. ಅದು ಬೇರೆ ಬೇರೆ ಕಲರ್ಸಲ್ಲಿ ನಿಮಗೆ ನೋಡೋಕೆ ಸಿಗ್ತವೆ ಸ್ನೇಹಿತರೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಈ ಜಾತ್ರೆ ಬಂದು ಡಿಸೆಂಬರ್ 10ರಿಂದ 18ನೇ ತಾರೀಕು ಸ್ನೇಹಿತರೆ 8 ದಿನ ನಡೆಯುತ್ತೆ. ಇಲ್ಲಿ ಸಣ್ಣ ಕರುವಿಂದ ಹಿಡಿದು ದೊಡ್ಡ ದೊಡ್ಡ ಹೋರಿ ಮತ್ತು ಎತ್ತುಗಳನ್ನು ಇಲ್ಲಿ ಸೇಲ್ ಮಾಡ್ತಾರೆ ಸ್ನೇಹಿತರೆ. ಸುಮಾರು ಜನ ರೈತರು ಸ್ನೇಹಿತರೆ ಬೇರೆ ಬೇರೆ ಕಡೆಗಳಿಂದ ಅವರವ್ರು ಸಾಕಿರುವಂತಹ ಎತ್ತು ಮತ್ತು ಹೋರಿಗಳನ್ನು ಇಲ್ಲಿ ತೊಗೊಂಬಂದಿರ್ತಾರೆ. ಅದನ್ನು ನೀವು ನಾರ್ಮಲ್ ಪಬ್ಲಿಕ್ ವಿಸಿಟ್ ಮಾಡಿದರೆ ನೀವು ಅದನ್ನು ಜನರಲ್ಲಾಗಿ ನೋಡ್ಲೋಬೋದು. ಇಲ್ಲಾಂದರೆ ನೀವು ಅದನ್ನು ತೊಗೊಳ್ಳೋ ಥರ ಇದ್ದರೆ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಪರ್ಚೇಸ್ ಕೂಡ ಮಾಡ್ಬೋದು ಸ್ನೇಹಿತರೆ. ನಿಮಗೆ ಇದೊಂದು ಒಳ್ಳೆ ಆಪ್ಷನ್ ಆಗುತ್ತೆ ನಿಮಗೆ. ಹಾಗೆ ನಿಮ್ಮ ಮಕ್ಕಳು ಇದ್ದರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಮಕ್ಕಳಿಗೆಲ್ಲ ಒಳ್ಳೆ ಇನ್ಫಾರ್ಮೇಷನ್ ಹಳ್ಳಿಕಾರ್ ಹೋರಿಗಳ ಬಗ್ಗೆ ಮತ್ತು ಎತ್ತುಗಳ ಬಗ್ಗೆ ನಿಮಗೆ ಸಿಗುತ್ತೆ. ಈಗಂತ ಹೇಳ್ತಾ ಇದಾಗಿತ್ತು ಈ ವರ್ಷದ ಘಾಟಿ ಸುಬ್ರಹ್ಮಣ್ಯ 2025ರ ದನಗಳ ಜಾತ್ರೆ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.